ನಮೋ ವಿಶ್ವಕರ್ಮಣಿ. ಓಂ ನಮೋ ವಿಶ್ವಕರ್ಮ. ನಮಸ್ತೆ ಗುರುಜಿ. ನಮಸ್ತೆ. ಹೇಳಿ ಸರ್. ನಾವು ಹಾಸನಿಂದ ಹೊಳೆನರಸೀಪುರ ತಾಲೂಕು ಅರೆಮದ್ನಳ್ಳಿ ಬರುತ್ತಲ್ಲ, ಹಾಸನ ಹತ್ರ ಅಲ್ಲಿಂದ. ಹಾಸನ ಹೊಳೆನರಸೀಪುರ. ಹೊಳೆ ನರಸೀಪುರ, ಹೇಳಿ ಹೇಳಿ. ಅರೆಮದ್ನಳ್ಳಿ ಇದೆಯಲ್ಲ, ಅಲ್ಲೇ. ಗೊತ್ತು ಗೊತ್ತು ಗೊತ್ತು. ನಾವು ಹಳೆಮಾದ್ನಲ್ಲಿ ಹೋದಾಗ ಹೊಳೆ ನರಸೀಪುರ ಸ್ಟೇಷನಲ್ಲಿ ಇಳಿತೀವಲ್ಲ. ಹಾ, ಅಲ್ಲಿಂದಲೇ ಹೊಳೆಯಿಂದಲೇ ಹಾಸ್ಕೂಲ್ ಬಿಡ್ಬೋದು. ಹಾಂ ಹಾಂ ಇವತ್ತು ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡಿ. ಹಾಂ, ಮಾತಾಡಿ, ಹೇಳಿ. ನಾವು ಅಂದ್ರೆ ನಿಮ್ಮ ಸಖತ್ ವಿಡಿಯೋಗಳು ನೋಡ್ತಾ ಇರ್ತೀನಿ ನಾನು. ಹಾಂ 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 ಅದ್ರದ್ದು ಈಗ ಮತ್ತೆ ಈಗ ನಮ್ಮ ವಿಶ್ವಕರ್ಮ ಅಂದ್ರೆ ಏನು, ಹ್ಞೂ ಈ ತರದ್ದೆಲ್ಲ ಬಹಳ ಸಂಕ್ಷಿಪ್ತವಾಗಿ ಬಹಳ ನೀಟಾಗಿ ಹೇಳ್ಕೊಡ್ತೀವಿ. ಹ್ಞೂ 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 ನಂಗೆ ಅಂತ ತುಂಬಾ ಖುಷಿ ಆಯ್ತು. ಹಾಂ, ನೀವು ನಮ್ಮ ಅಂತಾರಾಷ್ಟ್ರೀಯ ವೈಶ್ವಕರ್ಮನ ಧಾರ್ಮಿಕ ಪರಿಷತ್ ಗ್ರೂಪಲ್ಲಿ ಇದ್ದೀರಾ? ಇಲ್ಲ ಸ್ವಾಮಿ, ನಾವು ಅದು ಯಾವ್ದ್ರಲ್ಲೂ ಇಲ್ಲ. ಅದಕ್ಕೋಸ್ಕರ ನಾವು ಅದು ನಾನೇ ಕ್ರಿಯೇಟ್ ಮಾಡಿದೆ ಕರ್ನಾಟಕಕ್ಕಾಗಿ. ಅಂದ್ರೆ ಎಲ್ಲ ಭಾಷೆಯಲ್ಲಿ ಎಲ್ಲ ರಾಜ್ಯಗಳಿಗೆ ಒಂದೊಂದು ಗ್ರೂಪ್ ಮಾಡ್ತಾ ಇದ್ದೇನೆ. ಆಂಧ್ರಕ್ಕೆ ಒಂದು ಗ್ರೂಪ್ ಇದೆ, ತೆಲಂಗಾಣಕ್ಕೆ ಒಂದು ಗ್ರೂಪ್ ಇದೆ, ಕರ್ನಾಟಕದ್ದು ಮತ್ತೆ ಬೇರೆ ಬೇರೆ ನಾರ್ತ್ ಅವ್ರಿಗೆ ಮತ್ತೆ ತಮಿಳ್ನಾಡಿಗೆ, ಈ ತರ ಸೆಪರೇಟ್ ಗ್ರೂಪ್ಗಳು ಮಾಡ್ತಾ ಇದ್ದೇನೆ. ಎಲ್ಲದೂ ಹೆಸರು ಅಂತಾರಾಷ್ಟ್ರೀಯ ವೈಶ್ವಕರ್ಮ ಧಾರ್ಮಿಕ ಪರಿಷತ್ ಇರುತ್ತೆ. ಮತ್ತೆ ಅದರ ಪಕ್ಕದಲ್ಲಿ ಆಂಧ್ರ, ಕರ್ನಾಟಕ, ತೆಲಂಗಾಣ ಅಂತ ಹೆಸರಿರುತ್ತೆ ಅಷ್ಟೇ. ಅಂದ್ರೆ ನೀವು ತೆಲುಗಲ್ಲಿ ಸಖತ್ ವಿಡಿಯೋ ಮಾಡ್ತೀರಿ. ಜಾಸ್ತಿ ಎಂಕರೇಜ್ಮೆಂಟ್ ತೆಲುಗಲ್ಲಿ ಇದೆ ರೀ. ತೆಲುಗಲ್ಲಿ ಕೇಳ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾರೆ, ಉಪನ್ಯಾಸ ಮಾಡಿಸ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಕರ್ನಾಟಕದ ಏನೈತೆ ಅಂದ್ರೆ ಯಾಕೋ ಹೊಟ್ಟೆವರು ಮಾಡ್ಕೊಳ್ತಾ ಇದ್ದಾರೆ. ಇದು ಏನು ಅಂತಂದ್ರೆ, ಇಲ್ಲಿ ನಮ್ಮವರು ನಮ್ತನನ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ನಮ್ಮವರೇ ಬಿಡ್ತಾ ಇಲ್ಲ. ಕೆಲವರು ಆತರ ಇದ್ದಾರೆ. ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಆಂಧ್ರದವರು ಇಲ್ಲಿ ಯಾಕೆ ಅವ್ರಿಗೆ ವೇದಿಕೆ ಕೊಡೋದು ಅಂತ ಕೆಲವರು ಇದ್ದಾರೆ, ಕೆಲವು ಸ್ವಾಮೀಜಿಗಳು. ಅವರೇ ನಮ್ಗೆ ಸ್ವಲ್ಪ ಹೀಯಾಳ್ಸೋದು, ಅಂದ್ರೆ ಹಿಂದೆ ಇದ್ ಮಾಡಕ್ ನೋಡೋದು. ಕೆಲವು ಸ್ವಾಮೀಜಿಗಳಿದ್ದಾರೆ ನಮ್ಮಲ್ಲಿ. ಇವರೇ ಶಕ್ತಿ ಕೊಡ್ತಾ ಇಲ್ಲ ಅಂದ್ರೆ ನೋಡಿ, ಆಕ್ಚುಲಿ ನಾನು ಏನ್ ಮಾಡ್ತಾ ಇದ್ದೀನೋ ಅದು ಮಠಾಧಿಪತಿ ಪೀಠಾಧಿಪತಿಗಳಾಗಿರುವಂತಹ ಸ್ವಾಮಿಗಳು ಮಾಡ್ಬೇಕು. ಅವ್ರ ಧೈರ್ಯ ಇಲ್ಲ, ಜ್ಞಾನ ಇಲ್ಲ. ಆ ಜ್ಞಾನ ನಮಗೆ ಭಗವಂತ ಕೊಟ್ಟಿದ್ದಾನೆ. ನಾನೇನ್ ಮಾಡ್ತಿದ್ದೀನಿ, ಆಂಧ್ರದಿಂದ ಬಂದರೂ ಕೂಡ ನಮ್ಮ ನಾನು ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅಂತ ಆ ಒಂದು ವಿಶ್ವಾಸಕ್ಕೆ, ಕನ್ನಡ ತಾಯಿ ಮೇಲೆ ಇರುವಂತಹ ವಿಶ್ವಾಸಕ್ಕೆ ನಾನು ನಮ್ಮ ಜನಾಂಗ ಅನ್ನೋ ಉದ್ದೇಶದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ರೆ, ಇವರು ನನಗೆ ಮುಂದಕ್ಕೆ ಬಿಡ್ತಾನೆ ಇಲ್ಲ. ಯಾಕಂದ್ರೆ ರಾಜಕೀಯ ಒತ್ತಡ ಜಾಸ್ತಿ ಆಗುತ್ತೆ. ಏನ್ ಬೇಕಾಗಿಲ್ಲ, ನಮ್ಮ ತನದವನ್ನು ಕಾಪಾಡ್ಕೊಳ್ಳೋದಕ್ಕೆ ನಮ್ಮಂತವ್ರು ಮುಂದೆ ಬರಬೇಕು. ಅಂತವ್ರಿಗೆ ಅದಕ್ಕೆ ಪ್ರೋತ್ಸಾಹ ಮಾಡ್ಬೇಕು. ಆವಾಗಲೇ ಇನ್ನೂ ಬೇಗ ಆಗುತ್ತೆ ಕೆಲಸ. ಈಗಲೇ ನಾನು ಬಿಡಲ್ಲ, ಆದ್ರೆ ನಿಧಾನ ಆಗುತ್ತೆ. ನಾನು ಸುಮಾರು ವಿಡಿಯೋಗಳೆಲ್ಲ ನೋಡಿದ್ದೀನಿ. ಬಾಂಬೆಯಿಂದ ಒಬ್ರು ಲೇಡಿ ನಿಮ್ಮ ಹತ್ರ ಮಾತಾಡಿದ್ದು. ಹೌದೌದು. ಎಲ್ಲ ತುಂಬಾ ನಾನು ಕೇಳಿದ್ದೀನಿ. ಕಂಚಿ ಕಾಮಾಕ್ಷಿದು ನಮ್ಮ ಪರಂಪರೆ ಇದ್ದದ್ದು ಯಾವ ತರ ಆಯ್ತು ಅದೆಲ್ಲ ಕಥೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ವೇದದ ಬಗ್ಗೆ ವಿಡಿಯೋಗಳು ಮಾಡಿದ್ರಿ. ನೋಡಿ, ಪುರುಷ ಸೂಕ್ತದಲ್ಲಿರುವಂತ ಪುರುಷ ಯಾರು? ವಿಶ್ವಕರ್ಮ. ಆ ಪುರುಷ ಸೂಕ್ತ ದ್ರಷ್ಟಾರ ಮಾಡಿಕೊಂಡಿರುವಂತಹ ನಾರಾಯಣ ಎಂಬ ಋಷಿ ನಮ್ಮ ಶಿಲ್ಪರ್ಷಿ, ಅಂದ್ರೆ ವಿಶ್ವಕರ್ಮ ವಂಶದ ಶಿಲ್ಪ ವಿಜ್ಞಾನಿ. ಈ ವಿಚಾರ ಪ್ರಪಂಚದಲ್ಲೇ ಯಾರು ಹೇಳ್ಕೊಟ್ಟಿಲ್ಲ, ಗೊತ್ತಿಲ್ಲ. ಅದು ಈ ವಿಚಾರ ಯಾವ ವಿಜ್ಞಾನಿಗಳಾಗ್ಲಿ, ವೇದ ಪಂಡಿತರಾಗ್ಲಿ ಇದು ಕಂಡುಹಿಡಿಯಕ್ಕಾಗ್ಲಿಲ್ಲ. ನಾನು ಹೇಳಿದ್ದೇನೆ. ಮತ್ತೆ ಇನ್ನೊಂದು ಬ್ರಹ್ಮಜ್ಞಾನ ಏನು ಎಂಬುದು ಕೂಡ ನಾನೇ ಹೇಳಿದ್ದೇನೆ. ಅದು ತೆಲುಗಲ್ಲಿ ಪೋಸ್ಟ್ ಆಗಿದೆ, ಇನ್ನು ಕನ್ನಡ, ಹಿಂದಿಕ್ಕೆ ಬರೆಯಬೇಕು. ಮತ್ತೆ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಚಾರ, ರುದ್ರಾಧ್ಯಾಯ. ಈಗ ರುದ್ರಾಧ್ಯಾಯ ಗೊತ್ತಲ್ವಾ? ಅದು ವೈಶ್ವದೇವ ಕಾಂಡ ಅಂತಾರೆ. ರುದ್ರಾಧ್ಯಾಯ ಎಂಬುದು ಶಿವನಕ್ಕೆ ಸಂಬಂಧಪಟ್ಟಿದ್ದು ಅನ್ಕೊಂಡು ಪ್ರಪಂಚ ವ್ಯಾಪ್ತವಾಗಿ ಎಲ್ಲರೂ ರುದ್ರಾಭಿಷೇಕ, ರುದ್ರಯಜ್ಞ, ರುದ್ರಜಪ ಅಂತ ಮಾಡ್ತಾನೆ ಇರ್ತಾರೆ. ಆ ರುದ್ರಾಧ್ಯಾಯ ಸಂಪೂರ್ಣ ವಿಶ್ವಕರ್ಮದ್ದೇ ಎಂದು ಮೊತ್ತ ಮೊದಲಿಗೆ ಪ್ರಪಂಚದಲ್ಲಿ ನಾನೇ ಹೇಳಿದ್ದು. ನೀವು ಹೇಳಿದ್ದಲ್ಲ, ನಿರೂಪಣೆ ಮಾಡಿದ್ದು. ಅದೇ ವೇದಗಳ ಆಧಾರದಿಂದ ನಿರೂಪಣೆ ಮಾಡಿದ್ದು. ಯಾಕಂದ್ರೆ ಅವ್ರು ಮಾಡ್ಕೊಂಡಿರೋ ತಪ್ಪುಗಳೇ ನನಗೆ ಈಗ ಆಯುಧಗಳಾಗ್ತಾ ಇದ್ದಾವೆ. ಈಗ ಯಾರು ಸೋಕಾಲ್ಡ್ ಬ್ರಾಹ್ಮಣ್ಸ್ ಇದ್ದಾರೆ,
ಸೋಕಾಲ್ಡ್ ಬ್ರಾಹ್ಮಣ್ಸ್ ಅಂತ ಪುರಾಣಿಕವಾಗಿ ಮಾರ್ಕೆಟಲ್ಲಿ ಏನ್ ಇದಾರಲ್ವಾ? ನೆನ್ಸ್ಬಿಟ್ಟೈತಲ್ಲ, ಈಗ ಹ್ಮ್. ಪುರಾಣಿಕನೇ ನಂಬ್ತಾರ ಹೊರತು ಹಿಂದೆ ಏನಿತ್ತು ಏನು ಅನ್ನೋದನ್ನ ಯಾರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅಲ್ಲ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಮಾಡೋದಂತಾರ ಹಾ. ಸ್ವಲ್ಪ ನಾನು ನನ್ನ ವಿಡಿಯೋ ಬಿಟ್ಟಿದ ಮೇಲೆ ಅದು ಜನಗಳ ತಲುಪಬೇಕು. ಅವರು ಸಂಪೂರ್ಣ ಹಾ. ಕೇಳಿಸ್ಕೊಂಡ್ರೆ ಖಂಡಿತ ನಮ್ಮ ಜೊತೆ ಬೇರೆ ಜಾತಿಯವರೇ ಬರ್ತಾ ಇದ್ದಾರೆ, ನಮ್ಮವ್ರು ಬರಲ್ವಾ? ಹಾ. ಅವ್ರು ಹೇಳಿದ್ರೆ ನಮ್ಮ ಆದ್ರೆ ವಿಡಿಯೋದಲ್ಲಿ ನಿಧಾನ ನಿಮ್ ತರ ಕೇಳ್ತಾ ಇಲ್ಲ, ನೀವು ಸಂಪೂರ್ಣವಾಗಿ ಹಾ. ಕೇಳಿಸ್ಕೊಳ್ತಾ ಇದ್ದೀರಿ. ಆದ್ರಿಂದ ಹಾ. ನಿಮ್ಗೆ ಒಂದು ಈ ರೀತಿ ಬದಲಾವಣೆ ಬೇಕಂತ ನಿಮ್ಗೆ ಅನಿಸ್ಬಿಡ್ತು. ಇದೇ ವಿಚಾರವನ್ನು ಬೇರೆ ಜನಾಂಗದಲ್ಲಿಗೆ ಅವರ ಮೈಂಡ್ಗೆ ಹೋದ್ರೆ, ಅವರು ಕೇಳಿಸ್ಕೊಂಡ್ರೆ ಈಗ ಅವರು ಕೂಡ ಕನ್ವರ್ಟ್ ಆಗ್ತಾರೆ. ವಿಶ್ವಕರ್ಮ ಅಂದ್ರೆ ಕೇವಲ ಒಬ್ಬ ಜನಾಂಗದ ದೇವರಲ್ಲ. ಹಾ. ಆ, ಅದನ್ನ ದೇವ್ರೇ. ಆ, ಜ- ಎಲ್ಲರಿಗೂ ಪರಮಾತ್ಮ ಅಂದಾಗ ಎಲ್ಲರಿಗೂ ಪರಮಾತ್ಮ ಅಲ್ವಾ? ಹೌದು. ಆ ಕಾನ್ಸೆಪ್ಟ್ ಅಲ್ಲಿ ನಾವು ಹೋದಾಗ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಇರ್ತಾರೆ. ಆದ್ರೆ ನಾವು ನಾವೇ ಬದಲಾಗಿಲ್ಲ. ಯಾಕಂದ್ರೆ ನಾವು ನನ್ನ ವಿಡಿಯೋಗಳು ಅಪರೂಪ, ಬೇರೆ ಯಾರು ಮಾಡ್ತಾನೆ ಇಲ್ಲ. ಆ? ಹಾ. ಅಂತ ವಿಡಿಯೋಗಳು ಆದಷ್ಟು ಹೆಚ್ಚು ಪ್ರಚಾರ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ. ಹಾ, ನಿಜ. ಹ್ಮ್. ಬಟ್ ಆದ್ರೆ ಆಂಧ್ರದಲ್ಲಿ ಸಪೋರ್ಟ್ ಮಾಡ್ತಿದಾರೆ ಬಿಡಿ ನಿಮ್ಗೆ ಚೆನ್ನಾಗಿ. ಆಂಧ್ರ ತೆಲಂಗಾಣದಲ್ಲಿ ಸಪೋರ್ಟ್ ತುಂಬಾ ಇದೆ. ಈಗ ಕಾಶಿಯಲ್ಲಿ ಕೂಡ ನಮ್ಮವರು ಸೇರ್ಕೊಂಡಿದ್ದಾರೆ, ಹಾ. ಉಜ್ಜಯಿನಿಯಲ್ಲಿ ಇದ್ದಾರೆ, ಗೋವಾದಲ್ಲಿ ಇದ್ದಾರೆ, ಡೆಲ್ಲಿಯಲ್ಲಿ ಇದ್ದಾರೆ. ಎಲ್ಲರೂ ಬರಕ್ ಹೇಳ್ತಾ ಇದ್ದಾರೆ. ಮೊದಲಿಗೆ ನಾನು ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ನಮ್ಮ ಏನು ಸಂಸ್ಥೆ ಪ್ರಯತ್ನ ಮಾಡ್ತಿದ್ದೀನೋ, ಅಂದ್ರೆ ಅಂತಾರಾಷ್ಟ್ರೀಯ ವೈದಿಕ ಧಾರ್ಮಿಕ ಪರಿಷತ್ ಅಂತ, ಈ ಸಂಸ್ಥಾ ವತಿಯಿಂದ ಕೆಲವು ಸಂಸ್ಕರಣೆಗಳು ಮಾಡಬೇಕು. ಅದನ್ನ ಮಾಡಿ ತೋರಿಸಿ ಗೆದ್ದ ಮೇಲೆ ಹೆಂಗ ನಾವೇ ಗೆದ್ತೀವಿ, ಮಾಡಿ ತೋರಿಸ್ಬಿಟ್ಟು ಮತ್ತೆ ಪಕ್ಕದ ರಾಜ್ಯಕ್ಕೆ ಹೋಗೋಣ ಅಂತ ನಾನು ಅನ್ಕೊಂಡಿದ್ದೆ. ಹೌದಾ? ಹ್ಮ್. ಒಳ್ಳೇದು ಗುರುಗಳೇ, ಮಾಡಿ. ನಾವು ನಮ್ಮ ಕೈಲಿ ನಾವು ಏನಾಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಬೆಂಗಳೂರಿಗೆ ಬಂದಾಗ ಒಂದ್ಸಲಿ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ನೀವು ಯಾವ ಟೈಮಲ್ಲಿ ಸಿಗ್ತೀರಿ ಅಂತ ಅಂದ್ರೆ ನೀವು ಫೋನ್ ಮಾಡ್ಕೊಂಡು ಬನ್ನಿ, ಫೋನ್ ಮಾಡ್ಕೊಂಡು ಬಂದ್ರೆ ಗೊತ್ತಾಗ್ತದೆ. ನಮ್ಮ ಅಕ್ಕ ಮಗ ಒಬ್ಬಿದ್ದಾನೆ. ನನ್ಗೇನು ಅಂದ್ರೆ ಅವನು ವೈದಿಕ ಧರ್ಮನ ಅನುಸರಣೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆದ್ರೆ ಅವ್ರಿಗೂ ಐತೆ ಆಸೆ. ಮನೆ ಒತ್ತಡ ಸ್ವಲ್ಪ ಇರೋದ್ರಿಂದ ಇದ್ ಮಾಡ್ತಾ ಇದ್ದಾನೆ. ನಾವು ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಸಂಸ್ಕೃತ ಹೇಳ್ಕೊಡ್ತಾ ಇದ್ದೀವಿ, ಸಂಧ್ಯಾವಂದನ ಹೇಳ್ಕೊಡ್ತಾ ಇದ್ದೀವಿ, ಮತ್ತೆ ಪೌರೋಹಿತ್ಯ ಅದು ಕೂಡ ಹೇಳ್ಕೊಡ್ತಾ ಇದ್ದೀವಿ. ವೇದ ಮಂತ್ರಗಳನ್ನ 4 ಸೆಷನ್ಸ್ ಅಲ್ಲಿ ಇಲ್ಲ. 4 ಸೆಷನ್ಸ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಡಿಗೋಸ್ಕರ ಮಾಡ್ತಾ ಇದಾರೆ ಹೊರತು ನಮ್ಮ ವೈದಿಕ ಪರಂಪರೆ ಏನಿದೆ, ನಮ್ಮತನ ಏನಿದೆ ಅದನ್ನ ಪಬ್ಲಿಸಿಟಿ ಯಾರೂ ಮಾಡ್ತಾ ಇಲ್ಲ. ನೋಡ್ರಿ, ಅಷ್ಟು ಸಂಪನ್ಮೂಲ ಮಠ ಸುಜ್ಞಾನ ಸ್ವಾಮಿಗಳೇ ಅವ್ರ ಪ್ರಚಾರಕ್ಕೆ ನೋಡ್ಕೊಳ್ತಾ ಇದ್ದಾರೆ, ಆಸ್ತಿ ಬೆಳೆಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ ವಿನ ನಮ್ಮ ಜಾತಿ ಮೇಲೆ ಫೋಕಸ್ ಮಾಡಿದ್ರೆ ಸಾಕಲ್ವಾ ಅವರು? ಇಲ್ಲಿ ಅದೇ ಈಗ ಏನು ಅಂತ ಅಂದ್ರೆ ಸಾಮೂಹಿಕವಾಗಿ ಈ ತಾಲೂಕ್ ಲೆವೆಲ್ ಅಲ್ಲಿ, ಹೋಬಳಿ ಲೆವೆಲ್ ಅಲ್ಲಿ, ಕಸ್ಬಾ ಮತ್ತೆ ಪಂಚಾಯತಿ ಲೆವೆಲ್ ಅಲ್ಲಿ ಒಂದೊಂದು ಹಳ್ಳಿಗೂ ಇದೆ, ಒಂದೊಂದು ಇದ್ರಲ್ಲಿ ಒಂದೊಂದು ಫಂಕ್ಷನ್ಗಳು ಮಾಡಿದ್ರೆ ಅದೇ ಆಟೋಮೆಟಿಕ್ ಆಗಿ ಅವ್ರಿಗೇನೆ ಗೊತ್ತಾಗುತ್ತೆ. ಹೌದು, ಇವ್ರ ಅಂತದ್ ಏನೂ ಮಾಡ್ತಿಲ್ಲ. ಏನಿಲ್ಲ, ವರ್ಕ್ಶಾಪ್ ಮಾಡ್ಬೇಕು, ಎಲ್ಲರಿಗೂ ಜನರಿಗೆ ತಿರುಗಿ ಹೇಳ್ಬೇಕು. ಹೌದು. ಇಲ್ಲ, ಇವ್ರು ಮಾಡಿದ್ರೆ ಆಗುತ್ತೆ. ಇವ್ರು ಮಠಾಧೀಶರೇ ಚೇಂಜ್ ಆಗ್ಬೇಕು. ಸಂಪನ್ಮೂಲ ಮಠ ಅಲ್ವರಿ, ಅವ್ರಿಗೆ ದುಡ್ಡು ಕಡಿಮೆ ಇಲ್ಲ, ಆಸ್ತಿಗೆ ಕಡಿಮೆ ಇಲ್ಲ. ಮಠಾಧೀಶರೇ ಯಾವ ತರ ಚೇಂಜ್ ಆಗ್ಬೇಕು ಅನ್ನೋದು ಅಂತ ಅಂದ್ರೆ ನಾನು ಹೇಳೋದು, ಅವರು ನಮ್ಮವ್ರನ್ನ ಒಗ್ಗಟ್ಟು ಮಾಡ್ಬೇಕು ಅನ್ನೋದ್ರಲ್ಲಿ ಅವರೇ ಮೊದ್ಲು ಮೇನ್ ಪಾತ್ರ ವಹಿಸ್ಬೇಕು. ಹೌದು, ಅವರೇ ಪಾತ್ರ ವಹಿಸಲಿಲ್ಲ ಅಂದ್ರೆ ನಮ್ಮಂತ ಸಾಮಾನ್ಯ ಕಾರ್ಯಕರ್ತರು ಏನೂ ಮಾಡಕ್ಕಾಗಲ್ಲ. ಈಗ ಬೆಂಗಳೂರಲ್ಲಿ ಡಿಸೆಂಬರ್ 23ರಲ್ಲಿ ಒಂದು ಸಭೆ ಕರೆದಿದ್ದೀನಿ. ಅದಕ್ಕೆ ಸುಜ್ಞಾನ ಸ್ವಾಮಿಗಳು ಬಂದ್ರು, ಇನ್ನೊಬ್ಬ ಸ್ವಾಮಿ ಆಂಧ್ರದಿಂದ ಇನ್ನೊಬ್ಬ ಸ್ವಾಮೀಜಿ ಬಂದ್ರು. ಸುಜ್ಞಾನ ಸ್ವಾಮಿಗಳು ಹೇಳ್ತಾರೆ, ಯಾವುದೇ ಮಠಾಧಿಪತಿ ಪೀಠಾಧಿಪತಿ ಮಾಡಲಾರ್ದ ಕೆಲಸ ನೀವು ಎಗದ ಮೇಲೆ ಇಟ್ಕೊಂಡ್ರಿ. ನಿಮ್ಮ ಸಪೋರ್ಟ್ ಇಡೀ ಕರ್ನಾಟಕ ಜನತೆ ಇರಬೇಕು, ನಾವು ಕೂಡ ನಿಮ್ ಬೆಂಬಲವಾಗಿ ನಿಂತ್ಕೊಳ್ತೇವೆ ಅಂತ ಹೇಳಿದ್ದಾರೆ. ನಮ್ದು ಇಲ್ಲಿ ಒಳನರಸೀಪುರದಲ್ಲಿ ವಿಶ್ವಕರ್ಮ ಯುವಕರ ಸಂಘ ಅಂತ ಇವಾಗ ಅಂದ್ರೆ ಮುಂಚೆ ಮಾಡಿದ್ರು, ಅದು ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಬಿಟ್ಟಿದ್ರು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೀವಿ. ಅಲ್ಲಿ ಸಂಘದಲ್ಲಿ ಮಾತಾಡಿದ ಒಂದ್ಸಲಿ ನಿಮ್ಮನ್ನ ಇಲ್ಲಿ ಕರೆಸ್ಬೇಕು ಅಂತ ನಮ್ಮ ಆಸೆ. ಕರೆಸ್ಬೇಕು, ಖಂಡಿತ ಬರ್ತೀವಿ. ಮಾತಾಡ್ಬೇಕು, ಯಾಕಂದ್ರೆ ನೀವು ತಿಳಿದವ್ರು ಮಾತಾಡಿದ್ರೆ ಅಟ್ಲೀಸ್ಟ್ ಗೊತ್ತಿಲ್ಲದೆ ಇರೋದಾರು ತಿಳ್ಕೊಂಡು ನೋಡಿ. ಹೆಚ್ಚಿನ ಜನಕ್ಕೆ ಸೇರಿಸಿ ನಾನು ಬಂದು ಉಪನ್ಯಾಸ ಎಷ್ಟು ಅವ್ರು ಇಡೀ ದಿನ ಮಾತಾಡ್ಬೇಕಂದ್ರೆ ಮಾತಾಡ್ತೇನೆ, ಅದಕ್ಕೇನಿಲ್ಲ. ಈಗ ಒಂದು 30 ಜನ ಇದೀವಿ. ಇನ್ನೂ ಸ್ವಲ್ಪ ಜನ ಸೇರಿಸ್ಬೇಕು. ಅದು ಸೇರಿಸಿದ್ಮೇಲೆ ಒಂದು 100 ಜನ ಕವರ್ ಆದ್ಮೇಲೆ ಅವಾಗ ನಿಮ್ಮನ್ನ ಕರ್ಸಿದ್ರೆ ಅವಾಗ ಒಂದ್ ಸ್ವಲ್ಪ ಬೆಲೆ ಸಿಗುತ್ತಿಲ್ಲ. ಖಂಡಿತವಾಗಿ ಅದು ನಾನು ಬಂದು ಮಾತಾಡುವಾಗ ಆ ವಿಡಿಯೋ ರೂಪದಲ್ಲಿ ಪ್ರಚಾರ ಮಾಡಿದ್ರೆ ಎಲ್ಲ ಕಡೆ ಇರುತ್ತದೆ. ಯಾವಾಗಲೂ ಹಿಂಗೆಲ್ಲ ಇದೆ ಮಾಡ್ತಾ ಇದ್ದಾರೆ ನಮ್ತನ
ಈ ತರ ಎಲ್ಲ ಇದೆ ನಮ್ಮದು ಅನ್ನೋದನ್ನ ಅವರು ಸ್ವಲ್ಪ ತಿಳುವಳಿಕೆ ಬೇರೆಯವ್ರಿಗೂ ಹೇಳ್ತಾರೆ. ಹೌದು. ಹಂಗಾಗಿ ಸ್ವಲ್ಪ ಅದಾದ್ಮೇಲೆ ಆತನ ಸ್ವಲ್ಪ ಇದಾದ್ಮೇಲೆ ಮಾತಾಡಿ ಕರ್ಸೋಣ ಅಂತ ನಾವು ಮಾಡ್ಕೊಂಡಿದ್ವಿ. ಹೌದ್ರಿ. ಅದಕ್ಕೆ ನಾವು ಸರಿ ಮಾತಾಡೋಣ ನಿಮ್ಮ ಹತ್ರ ಅಂತಾನೆ ನಿಮ್ಗೆ ಅನಿಸ್ತಿತ್ತು ಅವತ್ತಿಂದನೂ, ಬಟ್ ಆದ್ರೆ ಮಾಡಕ್ ಆಗಿರ್ಲಿಲ್ಲ. ಹೌದು. ಇವತ್ತು ನೀವು ಒಳ್ಳೆ ಪ್ಲಾನ್ ಮಾಡ್ತಾ ಇದ್ದೀರಿ. ಮಾತಾಡಿ ಇದು ನಿಮ್ಮ ಸಂಘದವ್ರ ಜೊತೆ ಮಾತಾಡ್ಬಿಟ್ಟು ಪ್ರೋಗ್ರಾಮ್ ಅರೇಂಜ್ ಮಾಡಿ ನಾನು ಬರ್ತೀನಿ. ಅದು ಸ್ವಲ್ಪ ಅಂದ್ರೆ ಇನ್ನು ಈ ಸೆಪ್ಟೆಂಬರ್ ಕಳೆದು ಮತ್ತೆ ಡಿಸೆಂಬರ್ ಕಳಿಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿ ಸಂಘಟನೆ ಮಾಡೋದು ಸ್ವಲ್ಪ ರೇರು. ಯಾಕಂದ್ರೆ ಕೆಲವ್ರ ಮನಸ್ಥಿತಿನೇ ಬೇರೆ. ಅಲ್ಲೆಲ್ಲ ಯಾಕೆ ಹೋಗ್ಬೇಕು. ಅಲ್ಲ, ನೀವು ಸಂಘಟನೆ ಮಾಡಿ ನಮ್ಮ ಧಾರ್ಮಿಕ ಪರಿಷತ್ ಜೊತೆ ಟೈಅಪ್ ಆಗ್ತೀರಿ. ನಮ್ಮ ಧಾರ್ಮಿಕ ಪರಿಷತ್ ಏನಿದೆಯೋ ಅದರಲ್ಲಿ ಈಗ ಹೊಲೆ ನರಸೀಪುರ ಕಮಿಟಿ ಅಂತ ಇರುತ್ತೆ. ಹೊಲೆ ಅಂತಾರಾಷ್ಟ್ರೀಯ ವೈದಿಕ ಧಾರ್ಮಿಕ ಪರಿಷತ್ತು ಹೊಲೆ ನರಸೀಪುರ. ಈ ರೀತಿ ಪ್ರತಿ ಜಿಲ್ಲೆಗೂ ಪ್ರತಿ ಪಟ್ಟಣಕ್ಕೂ ಕೂಡ ನಾವು ಕಮಿಟಿಗಳು ಹಾಕ್ತಿವಿ. ಈಗ ನಿಮ್ಗೆ ಆ ಕಮಿಟಿಗಳು ಹಾಕಿದಾಗ ನಿಮ್ಮ ಜೊತೆ ಬಲವಾಗಿ ನಮ್ಮ ಸಂಸ್ಥೆ ಇರುತ್ತೆ. ಸಂಸ್ಥೆ ಇದೆ ಅಂದ್ರೆ ನಾನು ಇರ್ತೀನಿ. ಯಾವುದೇ ಸಮಸ್ಯೆ ಬಂದ್ರು, ಯಾವುದೇ ಸಮಸ್ಯೆ ಇದ್ರು, ಯಾವುದೇ ವಿಚಾರ ಇದ್ರು ಕೂಡ ನಾವೇ ಖುದ್ದು ಬಂದು ಪರಿಷ್ಕಾರ ಮಾಡ್ತೀವಿ. ಈಗ ನಮ್ಗೆ ಅತ್ಯಂತ ಪ್ರಬಲವಾದ ಖಂಡಿತವಾಗಿಯೂ ನಾನು ಯಾರಿಗೂ ಹೆದರಲ್ಲ ರೀ. ವಿಧುಶೇಖರ ಭಾರತಿ ಸ್ವಾಮಿಗಳು ಗೊತ್ತಲ್ವಾ? ಶೃಂಗೇರಿ ಮಠದ ಉತ್ತರಾಧಿಕಾರಿಗಳು. ಅವರೇ ನನ್ನ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ಲಿಲ್ಲ. ನಾನು ಕೇಳಿದೀನಿ ಅದನ್ನು ಶೃಂಗೇರಿ ಮಠದವ್ರದ್ದು ನಾನು ಕೇಳಿ ನೀವು ಮಾತಾಡಿರೋದು ಕೇಳಿದ್ದೆ. ಅದೇ ನನಗೆ ತುಂಬಾ ಇಷ್ಟ ಆಯ್ತು ಒಟ್ಟಾರೆ. ಯಾಕೆಂತಂದ್ರೆ ನಮ್ಮೂರು ನಮ್ಮ ತನದ ಬಗ್ಗೆ ಮಾತಾಡ್ತಾವ್ರೆ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಸ್ವಲ್ಪ ದಿನದಿಂದ ಗೊತ್ತಾಗಿದೆ. ಒಂದ್ 2 ವರ್ಷದಿಂದ ನಾವೇ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಗೆ. 3 ವರ್ಷದಿಂದ ಫಾಲೋ ಮಾಡ್ತಾ ಇದ್ರಿ, ಈಗ ಇವತ್ತು ಮಾತಾಡಿದ್ರಿ. ಹೌದು. ನಮ್ಗೆ ಏನು ಅನ್ನೋದು ಗೊತ್ತಿಲ್ಲ. ಅಂದ್ರೆ ನಮ್ ತನ ಅಂದ್ರೆ ಏನು, ನಾವ್ ಯಾರು, ಏನು ಎಂಟು, ನಮ್ದೇನು, ನಾವು ವ್ಯವಸಾಯ ಮಾಡೋದು, ಕಾರ್ಪೆಂಟ್ರಿ ಕೆಲಸ ಮಾಡೋದು, ಅದಷ್ಟೇ ಗೊತ್ತು ನಮ್ಗೆ. ಅದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ನಮ್ಗೆ. ಹಂಗಾಗಿ ಸ್ವಲ್ಪ ನಿಮ್ಮಿಂದ ನಮ್ಗೆ ತಿಳುವಳಿಕೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ನಿಮ್ಗೆ ಕಾಲ್ ಮಾಡ್ತಾ ಇದ್ದೀವಿ. ನಾವು ಪ್ರತಿ ಅಮಾವಾಸ್ಯೆ ನಾನು ಕುಡಿ ಸಂಬಂಧ ಮುಟ್ಟಲ್ಲ. ಅಮಾವಾಸ್ಯದಲ್ಲಿ ನಿಮ್ ಕೆಲಸ ಮಾಡಬಾರ್ದು, ರಜೆ ಮಾಡ್ಬೇಕು, ಪೂಜೆ ಮಾಡ್ಕೋಬೇಕು ಅವತ್ತು. ಯಾವ ಪೂಜೆ? ಕಾಳಿಕಾದೇವಿ ಪೂಜೆ, ಕಾಳಿಕಾಂಬ ಪೂಜೆ ಮಾಡ್ಬೇಕು. ಅದು ಯಾಕಂದ್ರೆ ಅದು ನಮ್ಗೆ ರೂಢಿ. ಆದ್ರೆ ಅಮಾವಾಸ್ಯ ದಿನ ಮೀಟಿಂಗ್ ಮಾಡ್ಕೊಂಡು ಯಾವುದೇ ತೀರ್ಮಾನ ತಗೋಬಾರ್ದು. ಮೀಟಿಂಗ್ ಮಾಡಬಾರ್ದು. ನೀವು ಪೂಜೆ ಮಾಡ್ಬೇಕು, ಯಜ್ಞ ಮಾಡ್ಕೋಬೇಕು. ಕಾಳಿಕಾಂಬಗೆ ಅಲ್ಲಿ ಇದ್ ಮಾಡ್ಕೊಂಡು ಎಲ್ಲ ಊಟ ಅಂದ್ರೆ ಎಲ್ಲರಿಗೋಸ್ಕರ ಊಟ ಮಾಡಿ ಎಲ್ಲ ಇದ್ ಮಾಡ್ಕೊಂಡು ಅನ್ನದಾನಗಳು ಇವೆಲ್ಲ ಮಾಡ್ಬೇಕು. ಆವಾಗ ನಮ್ಮ ಸಂಘ ಬೆಳೀತದೆ. ಈಗ ಏನ್ ಮಾಡ್ತಾರೆ, ಅಮಾವಾಸ್ಯೆ ದಿನ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಆವತ್ತೇ ಮೀಟಿಂಗ್ ಕರ್ಕೊಂಡು ಏನೋ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ಬ್ಯಾಕ್ಲಾಗ್ ಆಗಿದ್ದೀವಿ, ಹಿಂದೆ ಇದ್ದೀವಿ. ಬೇರೆಯವರು ಅಮಾವಾಸ್ಯದಲ್ಲಿ ಯಾವುದೇ ಸಂಘ ಆಗ್ಲಿ ಅಮಾವಾಸ್ಯದಲ್ಲಿ ಮೀಟಿಂಗ್ ಮಾಡ್ಕೊಳ್ತಾರಾ? ಯಾವುದೇ ಜನಾಂಗ ಆಗ್ಲಿ, ಯಾವುದೇ ಸಂಘ ಆಗ್ಲಿ, ಯಾವುದೇ ರಾಜಕಾರಣಿ ಸಭೆಗಳಾಗ್ಲಿ ಅಮಾವಾಸ್ಯೆ ದಿನ ಅಂತೂ ಮಾಡಲ್ಲ. ಕೇವಲ ನಮ್ಮವರು ಮಾತ್ರ ಅಮಾವಾಸ್ಯೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಆಕ್ಚುಲಿ ಅಮಾವಾಸ್ಯ ಹಿಂದೆ ಮುಂದೆ ಕೂಡ 3 ದಿನಗಳು ನಿಷೇಧ ದಿನಗಳಂತಾರೆ, ನಿಷಿದ್ಧ ದಿನಗಳು. ನಮ್ಮ ಕಸುಬುಗಳು ಕೂಡ ವೈದಿಕ ಕೃತುಗಳು. ಆದ್ರಿಂದ ಈ ಅಮಾವಾಸ್ಯೆ ಹಿಂದೆ ಮುಂದೆ ಮಾಡಬಾರ್ದು ಅಂತ ನಿಯಮ ಇದೆ. ಆ ನಿಯಮಕ್ಕಾಗಿ ಅಟ್ಲೀಸ್ಟ್ ಒಂದು ಅಮಾವಾಸ್ಯೆ ದಿನ ಆದ್ರೂ ರಜೆ ಮಾಡ್ಬೇಕಂತ ಬಂದಿದ್ದಾರೆ. ಈಗ ಹೆಂಗೂ ರಜೆ ಇದೆಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇವ್ರು ನಮ್ಮವರು ಪೂಜೆಗೆ ಇವೆಲ್ಲ ಆಸಕ್ತಿ ತೋರಿಸಲ್ಲ. ಅವತ್ತು ಮೀಟಿಂಗ್ ಕರ್ಕೊಂಡು ಏನೋ ತೀರ್ಮಾನ ಮಾಡಿದ್ರೆ ಸಕ್ಸಸ್ ಆಗಲ್ಲ, ಒಗ್ಗಟ್ಟಿರಲ್ಲ. ಅದೇ ವಿಚಾರ, ಇದೇ ಮೀಟಿಂಗು ನೀವು ಒಳ್ಳೆ ದಿನ ಮುಹೂರ್ತ ನೋಡ್ಕೊಂಡು ನೀವು ಪ್ರಾರಂಭ ಮಾಡಿ ಎಷ್ಟು ಡೆವಲಪ್ ಆಗುತ್ತೆ ನೋಡಿ. ಅದೇ ನಾನು ಹೇಳ್ತಾ ಇರೋದು ಅದೇನೆ. ಎಲ್ಲ ದೇಶದ ಎಲ್ಲಾ ಕಡೆ ತಪ್ಪು ನಡೀತಾರೆ ಇದೇನೆ. ನಮಗೆ ಬರೀ ಒಂದು ಕರ್ನಾಟಕ ಅಲ್ಲ, ಎಲ್ಲ ರಾಜ್ಯಗಳಲ್ಲಿ ಅಮಾವಾಸ್ಯೆ ರಜೆ ಇದೆ, ಮೀಟಿಂಗ್ ಬನ್ನಿ ಅಂತ ಹೇಳ್ತಾರೆ. ಇದು ತುಂಬಾ ರಾಂಗ್ ಸ್ಟೆಪ್. ಇದು ನಾನು ಜ್ಯೋತಿಷಿ ಸಿದ್ಧಾಂತಿಯಾಗಿ ನಾನು ಇದೇ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ನೀವು ತಪ್ಪು ಮಾಡಕ್ ಹೋಗ್ಬೇಡಿ. ಶಾಸ್ತ್ರ ಎಂಬುದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ನಮಗೂ ಅಪ್ಲೈ ಆಗುತ್ತೆ. ನಾವು ವಿಶ್ವಕರ್ಮರು, ನಾವು ಮಾನವಾತೀತರು, ದೇವತರು ಅಂದ್ರೆ ಹೌದು, ಆ ರೀತಿ ಇದ್ದಾಗ ಅದು.
ಆದ್ರೆ ದೇವತೆಗಳಾಗ ದೇವತೆಗಳಾಗಲಿ ಕೂಡ ಅಮಾವಾಸ್ಯ ಒಳ್ಳೆ ದಿನ ಕೆಟ್ಟ ಕೆಟ್ಟ ದಿನ ಅಂತ ಅವರು ಕೂಡ ನೋಡ್ತಾರೆ. ಹ್ಮ್ ಅದರಿಂದ ಇದನ್ನ ನಾವು ಜಾರಿಗೆ ತರಬೇಕು. ಈ ಸಂಸ್ಕರಣೆಗಳು ಮಾಡಬೇಕಾಗಿರೋರು ಮಠಾಧಿಪತಿಗಳು, ಅವ್ರು ಮಾಡ್ತಾ ಇಲ್ಲ. ಏನ್ ಮಾಡೋದು? ನನಗೆ ಈ ನಮ್ಮ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಮಠ ಇದೆ ಅನ್ನೋದೇ ಒಂದು ಮಾಹಿತಿ ಇಲ್ಲ. ನಾನು ಕೇಳಿದ್ದೀನಿ, ಇವರು ನಂಜುಂಡಿ ಅವರು ಮಾತಾಡ್ತಾರೆ 65 ಏನೋ ಮಠ ಇದೆ ಅಂತ ಅಂತಾರೆ. 65 ಅಧಿಕಾರಿಕವಾಗಿ, ಇನ್ನೂ ಹೆಚ್ಚಾಗಿ ಟೋಟಲ್ ನೋಡಿದ್ರೆ 84 ಜನ ಇದ್ದಾರೆ ಮಠಾಧಿಪತಿಗಳು. ಅನಧಿಕಾರಿಕವಾಗಿ ಕೆಲವಿದ್ದಾವೆ. ಈಗ ಸ್ವಾಮೀಜಿಗಳು ಒಕ್ಕೂಟ ಮಾಡಿದಾರಲ್ವಾ, ಅದರಲ್ಲಿ 65 ಮಠಗಳು ಮಾತ್ರ ಸೇರ್ಕೊಂಡಿದ್ದಾವೆ. 65 ಜನ ಸ್ವಾಮೀಜಿಗಳಿದ್ದಾರೆ. ಅದರಲ್ಲಿ ನಮ್ಮ ಸುಜ್ಞಾನ ಸ್ವಾಮಿಗಳು ಗೌರವಾಧ್ಯಕ್ಷರು, ರಾಮಚಂದ್ರ ಸ್ವಾಮಿಗಳು ವಿಜಾಪುರ ಅವರು ಅಧ್ಯಕ್ಷರು, ನಿಟ್ರಲ್ಲಿ ಸ್ವಾಮಿಗಳಿದ್ದಾರಲ್ವಾ ನೀಲಕಂಠ ಸ್ವಾಮಿಗಳು ಇವರು ಕಾರ್ಯದರ್ಶಿ, ಈ ರೀತಿ ಇದ್ದಾರೆ. ಎಲ್ಲರೂ ನನಗೆ ಗೊತ್ತು, ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ. ಆದ್ರೆ ಈಗ ಒಂದು ವಿಚಾರಕ್ಕೆ ಹಿಂದಿನ ವರ್ಷ ರಾಮಚಂದ್ರ ಸ್ವಾಮಿಗಳಿಗೆ ಹೇಳಿದಾಗ ಒಂಚೂರು ಅದು ಗಮನಕ್ಕೆ ತಗೊಂಡಿಲ್ಲ. ಒಟ್ಟಿನಲ್ಲಿ ಸುಜ್ಞಾನ ಸ್ವಾಮಿಗಳಂತೂ ನಮ್ಮನ್ನ ಅಭಿಮಾನಿಸ್ತಾರೆ, ಪ್ರೀತಿಯಿಂದ ನಮಗೆ ಎಂಕರೇಜ್ ಮಾಡ್ತಾರೆ. ಅವರು ನಮ್ಮ ಮೀಟಿಂಗ್ ಕೂಡ ಬಂದಿದ್ದಾರೆ. ಧಾರ್ಮಿಕ ಪರಿಷತ್ತು ನಾವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಅವ್ರ ಬೆಂಬಲ ನಮಗೆ ಸಿಗುತ್ತೆ, ಅಷ್ಟು ಸಾಕು ನಮಗೆ. ಅದೇ ಬೆಂಗಳೂರಲ್ಲಿ ಡಿಸೆಂಬರ್ 23 ಆ ಮೀಟಿಂಗ್ ಮಾಡಿದೀವಲ್ವಾ, ಅದರಲ್ಲಿ ಸುಜ್ಞಾನ ಸ್ವಾಮಿಗಳು ಕೂಡ ಪ್ರವಚನ ಮಾಡಿದ್ದಾರೆ. ನಮ್ ಜೊತೆ ಇರ್ತೀವಂತೆ ಅವರು ವಾಗ್ದಾನ ಮಾಡಿದ್ದಾರೆ. ಕಾಲಸೇಂದ್ರ ಸ್ವಾಮಿಗಳು ಅವರು ಯಾವುದಕ್ಕಿಂತದಕ್ಕೆ ಮುಂದೆ ಬರಲ್ಲ. ಅವ್ರದ್ದು ಆದ ಒಂದು ಸಂಸ್ಥೆ ಇಟ್ಕೊಂಡು ನಾವು ಏನು ಹೇಳಲ್ಲ, ಇದು ಮಾಡಲ್ಲ, ಪ್ರಚಾರ ಮಾಡಲ್ಲ. ನಾವು ಮಾಡೋದು ಮಾಡ್ತಿದ್ವಿ. ನಾವು ಹೋಗಿ ಮಾತಾಡಿದ್ದೇನೆ ಅವ್ರ ಜೊತೆ. ನಾವು ಮಾಡೋದು ಮಾಡ್ತೀವಿ, ಮಾಡಿ ತೋರಿಸ್ತೀವಿ ಅಷ್ಟೇ, ನಾವೇನೋ ಪ್ರಚಾರಕ್ಕೆ ಹೋಗಲ್ಲ ನಾವು ಅಂತ ಹೇಳ್ತಾರೆ. ನಾವು ಬ್ರಾಹ್ಮಣ ಅಂದಾಗ ಬ್ರಾಹ್ಮಣತ್ವ ಹೇಗೆ ಬರಬೇಕು ಅದು ನಾವು ಟ್ರೈನಿಂಗ್ ಕೊಡ್ತೀವಿ. ವೇದ ಪಾಠಶಾಲೆ ಇಟ್ಟಿದ್ದೀವಿ. ಅದು ನಿಜ, ಅದು ವೇದ ಪಾಠಶಾಲೆ ತುಂಬಾ ನಮ್ಗೆ ಉಪಯೋಗ ಆಗ್ತಾ ಇದೆ. ನಮ್ಮವ್ರು ಎಷ್ಟೋ ಜನ ಪಂಡಿತರಾಗ್ತಾ ಇದ್ದಾರೆ. ಆದ್ರೆ ನಿಜವಾದ ವೈದಿಕ ತತ್ವವನ್ನು ಅವರಿಗೆ ಹೇಳ್ಬೇಕಾಗುತ್ತೆ. ನೋಡಿ, ನಿನ್ನೆ ಒಬ್ಬ ವೇದ ಪಂಡಿತ ಫೋನ್ ಮಾಡಿದ, ಸ್ಮಾರ್ತ ಅಂದ್ರೆ ಅನ್ಯ ಬ್ರಾಹ್ಮಣ ಫೋನ್ ಮಾಡಿದ್ವಿ. ಅವನು ಹೇಳ್ತಾ ಇದ್ದಾನೆ, ನೀವು ವೇದ ಪಂಡಿತರಂತ ನಿಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ಒಂದು ಮಂತ್ರ ಹೇಳಿ ಅಂತ ಹೇಳಿದ್ದ. ಅವನು ಹೇಳುತ್ತಾ ನನಗೆ ಹೇಳಿದ್ದ, ನೋಡ್ರಿ ನಾನು ಮಂತ್ರ ಹೇಳೋದು ಬಿಡಿ, ಪಕ್ಕದಲ್ಲಿ ಇಡಿ. ಯಾಕಂದ್ರೆ ನನಗೆ ಗೊತ್ತು, ನಾನು ಸುಮಾರು 8,000 ಮಂತ್ರಗಳು ಬಾಯ್ಪಾಠ ಆಗಿದೆ. ಆದ್ರೆ ನಿಮ್ಮ ಹತ್ರ ನಾನು ಮಂತ್ರ ಹೇಳೋದು, ಅದ್ ನೀವು ಸರಿನಾ ತಪ್ಪಂತ ತಿದ್ದೋದು ಇದು ಬೇಕಾಗಿಲ್ಲ ನನಗೆ. ನನ್ನ ಲೆವೆಲ್ ಬೇರೆ. ನೀವು ಆ ರೀತಿ ಬೇಕಾದ್ರೆ ನನ್ನ ಶಿಷ್ಯರನ್ನ ಕರೆಸ್ತೀನಿ. ಎಷ್ಟು ಒಂದು ವಾರ ಆದ್ರೂ ಮಂತ್ರ ಹೇಳ್ತಾನೆ ಇರ್ತಾರೆ ಅವರು. ಅರ್ಥ ಆಯ್ತಾ? ಆದ್ರಿಂದ ಈಗೇನು ನೀವು ಮಂತ್ರ ಹೇಳಿದ್ರಲ್ವಾ, ಅದಕ್ಕೆ ಅರ್ಥ ಹೇಳಿ, ನಾನೇ ಹೇಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಅರ್ಥ ಗೊತ್ತಿಲ್ಲ. ಮತ್ತೆ ಹೋಗ್ಲಿ, ಅದಕ್ಕೆ ಗೊತ್ತಿಲ್ವಾ? ನಿತ್ಯ ಗಾಯತ್ರಿ ಅಂತ ಜಪ ಮಾಡ್ತಿರ್ತಾರಲ್ವಾ, ಸವಿತಾ ಮಂತ್ರ, ಅದು ಗಾಯತ್ರಿ ದೇವತೆ ಅಲ್ಲ, ಕೇವಲ ಛಂದಸ್ಸು ಮಾತ್ರ. ಆ ಮಂತ್ರಕ್ಕೆ ಅರ್ಥ ಗೊತ್ತಿದ್ರೆ ನನಗೆ ಹೇಳಿ ಅಂತ ಹೇಳಿ. ಅದು ಗೊತ್ತಿಲ್ಲ. ಆವಾಗ ಈ ರೀತಿ ಎಲ್ಲ ಕೇಳಿದಕ್ಕೆ ಒಂದು 10 ನಿಮಿಷಕ್ಕೂ ನನ್ನ ಎದುರುಗಡೆ ನಿಲ್ಲಕ್ಕಾಗ್ಲಿಲ್ಲ. ಕಟ್ ಮಾಡಿದ್ರು. ಅದನ್ನ ವಾಯ್ಸ್ ರೆಕಾರ್ಡ್ ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ದೆ. ಹಾಕಿದಕ್ಕೆ ಈ ರೀತಿ ಎಲ್ಲರಿಗೂ ಕೇಳ್ಬೇಕನ್ನೋ ಮನಸ್ತತ್ವ ಬರಬೇಕ್ರಿ. ಯಾವಾಗ ನೀವು ಪ್ರಶ್ನೆ ಕೇಳ್ತಿರೋ, ಯಾವಾಗ ನೀವು ಕ್ವಶನ್ಸ್ ಕೇಳ್ತಿರೋ, ಆವಾಗ ನಿಮ್ಮ ಧಾರ್ಮಿಕತೆ, ನಿಮ್ಮ ಶ್ರೇಷ್ಠತೆ ಅವ್ರಿಗೆ ಗೊತ್ತಾಗ್ತದೆ. ಕೇಳ್ಬೇಕು. ಅವ್ರಿಗೆ ವೇದ ಇರೋದೇ, ನಾನು ಹೇಳಿದೆ, ವೇದ ಇರೋದೇ ವಿಶ್ವಕರ್ಮ ಬಗ್ಗೆ, ವಿಶ್ವಕರ್ಮ ಜನಾಂಗದ ಬಗ್ಗೆ ಇರೋದು. ಆ ವೇದ ಮಂತ್ರಗಳ ದಾರ್ಶನಿಕ ಋಷಿಗಳು ಕೂಡ ವಿಶ್ವಕರ್ಮ ವಂಶಸ್ಥರೇ ಜಾಸ್ತಿ ಜನ ಇದ್ದಾರೆ. ಅಂಥದ್ರಲ್ಲಿ ವೇದಕ್ಕೆ ನಾವು ದೂರ ಇಡೋದು ತುಂಬಾ ತಪ್ಪಾಗುತ್ತೆ. ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀನಿ, ವೇದಗಳನ್ನ ಕವಚವಾಗಿ ಇಟ್ಕೊಂಡೆ, ಅದರಲ್ಲಿರುವ ಅಸ್ತ್ರಶಸ್ತ್ರಗಳು ಬಳಸ್ಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ನನಗೆ ಎಲ್ಲಿ ಸೋಲಿಲ್ಲ, ಎಲ್ಲ ಕಡೆ ವಿಜಯ ನನಗೆ ಸಿಗ್ತಾ ಇದೆ. ಅಲ್ಲ, ಈಗ ಈ ರೀತಿ ಎಲ್ಲರೂ ಓದಕ್ಕಾಗಲ್ಲ. ಭಗವಂತ ಅಷ್ಟು ನೋಡಿ, ಯಾರೋ ಒಬ್ರು ಓದಿರ್ತಾರಲ್ವಾ, ಅವ್ರಿಗೆ ಮುಂದಕ್ಕೆ ಬಿಟ್ರೆ ಸಾಕು. ನೋಡಿ, ಈಗ ನಾನೊಬ್ಬನಿದ್ದೀನಲ್ವಾ, ನನಗೆ ಮುಂದಕ್ಕೆ ಬಿಟ್ರೆ ನೀವು ಸ್ವಲ್ಪ ಅವಕಾಶ ಮಾಡಿಕೊಟ್ಟು ನಾವು ಮುಂದಕ್ಕೆ ಬಿಟ್ರೆ ನಾನು ನೋಡ್ಕೊಳ್ತೀನಿ.
ನಿಮ್ಮ ಪಾರ್ಟಿ ನೀವು ಕೆಲಸ ಮಾಡ್ಕೋಬಹುದು. ಹೌದು ನಿಮ್ಮ ಆದಾಯ ನಿಮ್ಗೆ ಬರುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ, ನಿಮ್ಮ ಕೆಲಸ ನಾನು ಮಾಡ್ತಾ ಇರ್ತೀನಿ. ನಿಮ್ಗೆ ಏನ್ ಬೇಕು, ಸಮಾಜದಲ್ಲಿ ಗೌರವ ಬೇಕು, ನೀವೇ ಬ್ರಾಹ್ಮಣ ಅಂತ ಅನಿಸ್ಕೋಬೇಕು, ಶ್ರೇಷ್ಠರಂತ ಅನಿಸ್ಕೋಬೇಕು. ನಿಮ್ಮ ಕಡೆ ಯಾವುದೇ ಶಿಲ್ಪ ಕಾರ್ಯಗಳು ಅಂದ್ರೆ ಶಿಲ್ಪ ಅಂದ್ರೆ ಕಬ್ಬಿಣ ಶಿಲ್ಪ ಆಗಲಿ, ಮರದ ಶಿಲ್ಪ ಆಗಲಿ, ಶಿಲಾಶಿಲ್ಪ, ಲೋಹ ಶಿಲ್ಪ, ಚಿನ್ನದ ಶಿಲ್ಪ, ಇಷ್ಟೆಲ್ಲ 5 ಕಸುಬುಗಳಿದಾವಲ್ವಾ. ಈ 5 ಕಸುಬುಗಳ ಜೊತೆ ಪೌರೋಹಿತ್ಯ ಒಂದು ಕಸುಬಿದೆ. ಈ ಪೌರೋಹಿತ್ಯ ಆಗಲಿ ಒಟ್ನಲ್ಲಿ 6. ಇಷ್ಟಕ್ಕೆ ನಮ್ಮ ಶ್ರೇಷ್ಠತ್ವ ಜನಗಳಿಗೆ ಗೊತ್ತಾದ ಮೇಲೆ ಬೇರೆಯವ್ರಿಗೆ ಎಷ್ಟು ಕಡಿಮೆ ಮಾಡಿದ್ರು ಕೂಡ ಅವ್ರ ಹತ್ರ ಹೋಗ್ತಾರ. ಅವ್ರಿಗಿಂತ ಒಂದು 10 ರೂಪಾಯಿ ನೀವು ಜಾಸ್ತಿ ಹೇಳಿದ್ರು ಕೂಡ ನಿಮ್ಮ ಹತ್ರ ಬರ್ತಾರೆ. ನಿಮ್ಗೋಸ್ಕರ ನಿಮ್ಮ ಟೈಮ್ಗೋಸ್ಕರ ಕಾಯ್ತಾರೆ. ಇದು ನಾನು ಮಾಡ್ತೀನಿ ಖಂಡಿತ. ಅದಕ್ಕಾಗಿ ನೀವು ನಮಗೆ ಬೆಂಬಲ ಕೊಡಬೇಕು. ನಮ್ಮನ್ನ ನೀವು ಎಲ್ಲರೂ ನಂತರ ವೇದಗಳು, ಉಪನಿಷತ್ತುಗಳು, ಶಿಲ್ಪಶಾಸ್ತ್ರಗಳು ಅಧ್ಯಯನ ಮಾಡಿ ನಾನು ಮುಂದಕ್ಕೆ ಬರ್ತೀನಿ, ನಾನೇ ನೋಡ್ಕೊಳ್ತೀನಿ ಅಂದಾಗ ಅದು ನಡೆಯೋ ಕೆಲಸ ಅಲ್ಲ. ಕೆಲವು ಕೆಲಸಗಳಿಗೆ ಕೆಲವರು ಹುಟ್ಟಿರ್ತಾರೆ, ಭಗವಂತ ಹುಟ್ಟಿಸ್ತಾರೆ. ಅವರ ಕೆಲವು ಮಾಡಬೇಕು. ಅದಕ್ಕೆ ಬುದ್ಧಿವಂತವಾದ ಜನಾಂಗ ಏನ್ ಮಾಡ್ತದೆ, ಅಂತವ್ರನ್ನ ಮುಂದಕ್ಕೆ ಬಿಡ್ತಾರೆ. ಅಂದ್ರೆ ಈಗ ಎಲ್ಲರೂ ವಿಶ್ವಕರ್ಮನೇ ಆಗಲ್ಲ. ಹೌದು. ಮನೋಮಯ ಈಗ ನೋಡಿ, ಗುರುಸ್ಥಾನ ಗುರುಗಳಂತ ಎಲ್ಲರೂ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಅದಕ್ಕಾಗಿ ಅದಕ್ಕಾಗಿ ಮೀಸಲಾತಿ ಪಟ್ಟಿರುವಂತಹ ಒಂದು ಜನಾಂಗ ಜನರಿರ್ತಾರೆ. ಅದು ಕಾರಣ ಜನ್ಮರಾಗಿರ್ತಾರೆ ಅಥವಾ ಭಗವಂತನ ಅನುಗ್ರಹದಿಂದ ಪ್ರತ್ಯೇಕ ಹುಟ್ಟಿರ್ತಾರೆ. ಕೆಲವು ತುಂಬಾ ಇರುತ್ತೆ. ಶಾಸ್ತ್ರ ಪ್ರಕಾರ, ಜ್ಯೋತಿಷ ಪ್ರಕಾರ ಎಲ್ಲ ತುಂಬಾ ಲಿಂಕ್ಸ್ ಇರ್ತವೆ. ಅವ್ರನ್ನ ನಾವು ಮುಂದಕ್ಕೆ ಬಿಟ್ಕೊಂಡು ನಾವ್ ಹಿಂದೆ ಹೋಗೋದ್ರಲ್ಲಿ ಇದಿದೆ. ಯಾಕಂತಂದ್ರೆ ಸಿಂಪಲ್ ಅದು ನೀವು ಎಲ್ಲ ಕಲಿತು ಮುಂದಕ್ಕೆ ಹೋಗೋಷ್ಟಿಗೆ ಸಾಕಷ್ಟು ಸಮಯ ಆಗುತ್ತೆ. ಅವಾಗ ಏನ್ ಡ್ಯಾಮೇಜ್ ಆಗ್ಬೇಕು ಆ ಡ್ಯಾಮೇಜ್ ಆಗ್ಬಿಡ್ತದೆ. ಈಗ ಈ ಕ್ಯಾನ್ಸರ್ ಏನೇ ಹಿಡಿದಿದೆ, ಆ ಕ್ಯಾನ್ಸರ್ಗೆ ಆದಿಯಲ್ಲೇ ನೀವು ಆಪರೇಷನ್ ಮಾಡಿ ತೆಗೆದು ಬಿಡ್ಬೇಕು, ಅಥವಾ ಔಷಧಿ ಹಾಕಿ ಅದನ್ನ ನಿರ್ಮೂಲನೆ ಮಾಡ್ಬೇಕು. ಆ ಔಷಧಿ ಯಾರು? ನಮ್ಮಂತವ್ರು. ಈಗ ಅದೆಲ್ಲ ಕ್ಯಾನ್ಸರ್ ಜಾಸ್ತಿ ಆಗ್ಬಿಟ್ಟು ಶರೀರ ಕೊಲ್ದೋದ್ಮೇಲೆ ಮತ್ತೇನು ಮತ್ತೆ ಏನ್ ಕೆಲಸ ಇರುತ್ತೆ? ಸ್ಮಶಾನಕ್ಕೆ ಹೋಗೋದೇ ಇರುತ್ತೆ ಅಷ್ಟೇ ಅಲ್ವಾ? ಅಲ್ಲ, ಈಗ್ಲೇ 100ಕ್ಕೆ ಒಂದು 80% ಸ್ಮಶಾನದ ಲೆಕ್ಕಾಚಾರನೇ ಇದೆ ಹೌದು. ಇನ್ನ ಮತ್ತೆ ಇನ್ನೂ ಸತ ನಾವು ಅದನ್ನ ಗಾಯ ಮಾಡ್ಕೊಂಡ್ರೆ ಜಾಸ್ತಿಯಾ ಅದೇನಾಗುತ್ತೆ, ಮತ್ತೆ ಹೋಗುತ್ತೆ, ಇರಲ್ಲ. ಇಲ್ಲಿ ನಮ್ಗೆ ಏನು ಅಂತ ಅಂದ್ರೆ, ನಾವು ಒಂದು ಕೆಲಸ ಮಾಡ್ತೀವಿ, ಅವ್ರು ಹೇಳ್ತಾರೆ ಮನೆಯವರು, ಇಲ್ಲಪ್ಪ ಅವ್ರು ಹಿಂದಿನವರು ಹೇಳ್ತಾರೆ, ಇಲ್ಲಪ್ಪ ನೀವು ಬಂದು ಮೊದಲು ಬಾಗಿಲು ಪೂಜೆ ಮಾಡಿ ನಿಮ್ದು ಏನಿದೆ ನೀವು ಶಾಸ್ತ್ರ ಮಾಡ್ಕೊಟ್ರಪ್ಪ, ನೀವು ಮನೆ ಬಿಟ್ಕೊಡಿ, ಆಮೇಲೆ ನಮ್ದು ಏನಿದೆ ನಾವು ಕಾರ್ಯ ಮಾಡ್ಕೊಡ್ತೀವಿ ಅಂತ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾರೆ. ಯಾವಾಗ ಕೆಲಸ ಮಾಡುವಾಗ ಹೇಳ್ತಾರೆ, ಬಾಗಿಲು ಫಿಟ್ ಮಾಡುವಾಗ್ಲೂ ಹೇಳ್ತಾರೆ, ಎಲ್ಲ ಟೈಮಲ್ಲೂ ಹೇಳ್ತಾರೆ. ನಮ್ದು ಏನಿದೆ ಲೆಕ್ಕಾಚಾರ ಮಾಡ್ಕೊಂಡು ನಾವು ಮನೆಗೆ ಬರ್ತೀವಿ. ನಾವು ಮನೆಗೆ ಬಂದ್ಮೇಲೆ ಗ್ರೂಪ್ ರೇಜಿ ಕೇಳ್ತಾರೆ, ಬನ್ನಿ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಅನ್ಯ ಬ್ರಾಹ್ಮಣರು ಅವ್ರದ್ದು ಏನಿದೆ ಅವ್ರ ಕಾರ್ಯನ ಅವ್ರು ಇದನ್ನೇ ಮಾಡ್ಬಿಡ್ತಾರೆ. ನಿಮಗೆ ಆದ್ಯತೆ ಕೊಡಲ್ಲ ಅವರು, ನಿಮ್ಗೆ ಆದ್ಯತೆ ಕೊಡಲ್ಲ. ಅವರು ನಿಮ್ಮನ್ನ ಇಗ್ನೋರ್ ಮಾಡಕ್ಕೆ ನೋಡ್ತಾರೆ. ಯಾಕಂದ್ರೆ ನಿಮಗೆ ಆಜನ್ಮ ಶತ್ರುಗಳವರು. ನೀವು ಯಾವ ಕಾಲಕ್ಕೆ ಅವ್ರ ಮಿತ್ರರಲ್ಲ. ನಿಮ್ಮ ಹಿರಿಮೆಯನ್ನ ಅವರು ಸಹಿಸಕ್ಕಾಗಲ್ಲ. ಅದರಿಂದ ಇಷ್ಟೆಲ್ಲ ಅವರು ಡ್ಯಾಮೇಜ್ ಮಾಡ್ಕೊಂಡಿದ್ದು. ಈಗ ಅದು ನಮ್ಮ ಮಯ ವಿಶ್ವಕರ್ಮ ವರದಿಂದ ಆಗ ಇದು 5,000 ವರ್ಷ ಅವರು ಪಾಲನೆ 5,000ನೋ 1,000 ಒಟ್ಟಿನಲ್ಲಿ ಇಷ್ಟು ದಿನ ಅವರೇ ಶ್ರೇಷ್ಠರು ಬ್ರಾಹ್ಮಣ ಅಂತ ಮೆರುಗಿದ್ದಾರೆ. ಈಗ ಆ ವರ ಕಂಪ್ಲೀಟ್ ಆಯ್ತು. ಆ ವರ ಈಗ ನಾವು ಆ ಸ್ಥಾನಕ್ಕೆ, ನಮ್ಮ ಸ್ಥಾನ ಅದು, ಮತ್ತೆ ನಮ್ಮ ಸ್ಥಾನ ನಾವು ತಗೊಳ್ತೀವಿ. ಅವರೆಲ್ಲ ಬಿದ್ದೋಗ್ತಾರೆ, ನಾಶ ಆಗ್ತಾರಂತೆ ಈ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನದಲ್ಲೇ ಹೇಳಿದ್ದಾರೆ. ತುಂಬಾ ನನ್ಗೆ ಅವ್ರ ಬಗ್ಗೆ ನನ್ಗೆ ಹೆಮ್ಮೆ ಇದೆ. ನಾಗಲಿಂಗಜ್ಜ ಅವರು ಇದಾರಲ್ಲ, ಅವ್ರದ್ದು ನಮ್ಗೆ ಸುಮಾರು ಕಥೆಗಳು ಕೇಳಿದ್ವಿ. ಹೌದು. ಅವರು ಆದ್ರೆ ನಮ್ಮ ಜಾತಿಯಲ್ಲಿ ಗುರುಶಾಪ ಇದೆ. ಗುರುಶಾಪನ ನಾವು ಕಳ್ಕೋಬೇಕಾಗುತ್ತೆ. ವಿಮೋಚನೆ ಮಾಡ್ಕೋಬೇಕು ನಾವು. ಹೌದು. ಈಗ ನೋಡಿ, ಗುರುಗಳಾಗಿ ನೋಡಿ ಸಿದ್ದಪ್ಪಾಜಿನೂ ಶಾಪ ಕೊಟ್ಟಿದ್ದಾರೆ. ಹೌದೌದು. ಸಿದ್ದಪ್ಪಾಜಿ ಅವರು ಶಾಪ ಕೊಟ್ಟಿಲ್ಲ. ಅಂದ್ರೆ ಅವರು ಮಂಟೆ ಸ್ವಾಮಿ ಅಂತಿದ್ದಾರಲ್ವಾ, ಅವ್ರು ಕೊಟ್ಟಿದ್ದಾರಂತೆ. ಮತ್ತೆ ಮೌನೇಶ್ವರರಿಗೆ ಭಾರಿ ಕಷ್ಟ ಕೊಟ್ಟಿದ್ದಾರೆ ನಮ್ಮ ಜನಾಂಗ. ಅವರು ಕೂಡ ಕೋಪದಿಂದ ಏನೇ ಹೇಳ್ಬಿಟ್ಟಿದ್ದಾರೆ. ಅವೆಲ್ಲ ಕಂಪ್ಲೀಟ್ ಆಗೈತೆ. ಈಗ ಆ ಶಾಪ ನಿವೃತ್ತಿ ಆಗಿದೆ ಈಗ. ಆದ್ರಿಂದ ನಮ್ಮಂತವ್ರು ಮುಂದೆ ಬಂದಿದ್ದಾರೆ. ಈಗ ನನಗೆ ಎಲ್ಲ
ನೋಡಿ ನನಗೆ ಈಗ ನಮ್ಮ ಜನಾಂಗ ಅಲ್ಲದೆ ಬೇರೆ ಜಾತಿಯವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಓಕೆ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಸತ್ಯ. ಈಗ ಅವರು ಪುರಾಣದಲ್ಲಿ ಎಷ್ಟೆಷ್ಟು ಪ್ರಕ್ಷಿಪ್ತಗಳು ಮಾಡಿಕೊಂಡು ಸುಳ್ಳುಗಳೇ ಹೇಳಿಕೊಂಡು ಅದನ್ನ ದತ್ತರೆ ತಂದೆ ಅದೇ ಪ್ರಮಾಣ ಅಂತ ಹೇಳಿದ್ದಾರೆ. ಹೌದು ಆದ್ರಿಂದ ಏನಾಯಿತು, ಪುರಾಣಗಳಿಂದ ನಮ್ಮ ಹಿಂದೂ ಸಮಾಜ ಏನಿದೆಯೋ ಅದು ಐಕ್ಯತೆ ಇಲ್ಲದೆ ಒಡಕುಗಳು ಸ್ಟಾರ್ಟ್ ಆಯಿತು. ನಮ್ಮ ದೇವರು ದೊಡ್ಡದವರು, ನಮ್ಮ ದೇವರು ಶ್ರೇಷ್ಠ, ಈ ನಮ್ಮ ರೀತಿ ದೇವರು ದೊಡ್ಡವರು. ಶೈವರು ವೈಷ್ಣವರು ಈ ರೀತಿ ಕಾಟಾಡ್ಕೊಂಡು ಗಲಾಟೆ ಮಾಡಿಕೊಂಡು ಅವ್ರಿಗೆ ಆಗಲ್ಲ. ಅಂದ್ರೆ ಈಗ ಅವರು ತ್ರಿಮತಸ್ಥರು ಮಾಧ್ವರು, ಶ್ರೀ ವೈಷ್ಣವರು ಮತ್ತೆ ಸ್ಮಾರ್ತರು ಇದಾರಲ್ವಾ, ಇವ್ರಿಗೆ ಒಬ್ರಿಗೊಬ್ರಿಗೆ ಆಗುತ್ತಾ? ಮಾಧವರು ಶಂಕರರು ಬೈತಾರೆ, ಮತ್ತೆ ಶ್ರೀ ವೈಷ್ಣವರು ಶಂಕರರು ಬೈತಾರೆ, ಇವರು ಅವರಿಬ್ಬರಿಗೆ ಬೈತಾರೆ. ಹ? ಆ ಮೂಲ ಗುರುಗಳಿಗೆ ಕೆಟ್ಟ ಕೆಟ್ಟ ಪದಗಳು ಬಳಸ್ಕೊಂಡು ಅಪ್ರಚಾರ ಮಾಡ್ತಾ ಇರ್ತಾರೆ. ಇದೆಷ್ಟು ದೋಷ ಅಲ್ವಾ? ಹ್ಮ್ ಹೌದು ಹೌದು. ನಾನು ಅದೇ ಇವರು ಯಾದಗಿರಿ ಸ್ವಾಮೀಜಿಗಳಿದಾರಲ್ಲ ಅವರು ಅವ್ರು ಹೇಳ್ತಾರೆ, ಅವರನ್ನು ಕೇಳಿದ್ದೀನಿ ನಾನು ಕಥೆಗಳ. ಏನಿಲ್ಲ, ನಾವು ಮುಂದೆ ನಮಗೆ ಈ ರೀತಿ ನಮ್ಮ ಜನಾಂಗ ಒಂದು ಸಪೋರ್ಟ್ ಬಂದ್ಬಿಟ್ಟು ಮುಂದಕ್ಕೆ ಬಿಟ್ರೆ ಆಮೇಲೆ ನೋಡಿ ಎಲ್ಲ ಜನಾಂಗ ನಮ್ಮ ಜೊತೆ ಬರ್ತಾರೆ. ಬರ್ತಾರೆ. ಈಗಾಗಲೇ ಇವತ್ತೊಂದು ಮೀಟಿಂಗ್ ಇದೆ ಬೆಂಗಳೂರಲ್ಲಿ. ಅದು ಸಾರ್ವಜನಿಕ ಸಭೆ, ಅದು ಅವಾರ್ಡ್ ಫಂಕ್ಷನ್. ಅದಕ್ಕೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ನೋಡಿ ಇದು ನಮಗೆ ಬೇಕಾಗಿದೆ. ನಮ್ಮ ಶಕ್ತಿ ನೀವು ಈಗ ಯಾಕೆಂತಂದ್ರೆ ನಮಗೆ ಒಂದು ಬಲ ಅನ್ನೋದು ಈಗ ನಮ್ಮ ವೈದಿಕವಾಗಿ ನಮ್ಗೆ ತಿಳುವಳಿಕೆ ಇಲ್ಲದೆ ಇರೋದನ್ನ ತಿಳಿಸ್ಕೊಡುವಂತ ನಮ್ಗೆ ಗುರುಗಳು ನೀವು. ಹಂಗಾಗಿ ನಾವು ಅದೇ ನಿರಂಜನಾಚಾರ್ಯ ಅವರು ಒಂದ್ಸಲಿ ಭೇಟಿ ಮಾಡಿದ್ದೆ ನಮ್ಮ ಅಕ್ಕನ ಮಗ. ನಿರಂಜನಾಚಾರ್ಯರು ಅದವರೇನು ಕೆಟ್ಟವರಲ್ಲ, ಅವರು ಒಳ್ಳೆಯವರೇ. ಆದ್ರೆ ಅವರು ಕೆಲವು ವಿಚಾರಗಳಲ್ಲಿ ವೇದಕ್ಕೆ ವಿರುದ್ಧವಾಗಿ ಪ್ರವರ್ತನೆ ಮಾಡ್ತಿದ್ದಾರೆ. ಅವರು ಗಾಯತ್ರಿ ವಿಶ್ವಕರ್ಮಾಭ್ಯಾಮ್ ನಮಃ ಅಂತಾರೆ, ಮತ್ತೆ ಗಾಯತ್ರಿ ವಿಶ್ವಕರ್ಮ ದಂಪತಿಗಳಂತ ಹೇಳ್ತಾರೆ. ಆ ರೀತಿ ಪ್ರಚಾರ ಮಾಡಿಕೊಂಡು ಅವರ ಶಿಷ್ಯಂದ್ರೆ ಯಾರಿದ್ದಾರೆ ಅವರಿಗೆ ಪೊಲ್ಯೂಟ್ ಮಾಡ್ತಾ ಇರ್ತಾರೆ. ನಾನು ಹೇಳಿದ್ದೆ, ಅವ್ರ ಹೆಸರು ಟ್ಯಾಗ್ ಮಾಡಿಬಿಟ್ಟು ಅವ್ರ ಶಿಷ್ಯಂದ್ರೆ ಯಾರ್ಯಾರು ಇದ್ದಾರೆ ಪುರೋಹಿತರು ಎಲ್ಲರಿಗೂ ಟ್ಯಾಗ್ ಮಾಡಿ ಲಿಂಕ್ ಮಾಡಿ ನೋಡ್ರಿ, ಗಾಯತ್ರಿ ದೇವತೆ ಅಲ್ಲ, ಕೇವಲ ಛಂದಸ್ಸು ಮಾತ್ರ. ಆ ಮಂತ್ರಕ್ಕೆ ದೇವತೆ ಪುರುಷನಾದ ವಿಶ್ವಕರ್ಮ ಪರಮಾತ್ಮ. ಅದು ವಿಶ್ವಕರ್ಮ ಪರಮಾತ್ಮನ ಮಂತ್ರ. ಈ ವಿಚಾರ ಮೊದಲಿಗೆ ನಾನು ಹೇಳಿಲ್ಲ. ಮೊದಲಿಗೆ ಹೇಳಿದ್ದು ನಮ್ಮ ಶಿವಾತ್ಮಾನಂದ ಸರಸ್ವತಿ ಸ್ವಾಮಿಗಳು 2017ರಲ್ಲಿ. ಅವರು ಆ ತರ ಹೇಳಿದಾಗ ನಿರಂಜನಾಚಾರ್ಯರು ಅಲ್ಲೇ ಅವ್ರ ಪಕ್ಕದಲ್ಲೇ ಕೆಳಗಡೆ ಕೂತು ಚಪ್ಪಲ ಹೊಡೆದಿದ್ದಾರೆ ಮಾತು ತೀರ್ಮಾನ ಮಾಡಿದಾಗ. ಮತ್ತೆ ಅವ್ರು ತೀರ್ ಹೋದ್ಮೇಲೆ ಮತ್ತೆ ಯಾಕೆ ಈ ಟರ್ನ್ ತಗೊಂಡದು, ಟರ್ನ್ ಯಾಕೆ ತಗೊಂಡಿದ್ದಾರೆ? ಅದಕ್ಕೆ ಗುರುದ್ರೋಹ ಅಲ್ವಾ? ಅದಕ್ಕೆ ನಾವೆಲ್ಲ ಇದು ಮಾಡಿದ್ವಿ. ಮತ್ತೆ ತೀರ್ಮಾನ ಮಾಡಿ ಅವರು ಇದು ಮಾಡಿರ್ಲಿಲ್ಲ, ಅಂದ್ರೆ ಫ್ರಂಟ್ಗೆ ಬಂದಿಲ್ಲ, ವಾದನ ಮಾಡಕ್ಕೆ ಆಗ್ಲಿಲ್ಲ ಅವರು. ಮತ್ತೆ ಇನ್ನು ಒಂದು 2-3 ತಿಂಗಳಿಗೆ ದೇವಾಸುರ ಸಮಾಯುಕ್ತ ಆಸನ ಅಂತ ಒಂದು ವೇದ ಮಂತ್ರ ತಗೊಂಡು ಇದರಲ್ಲಿ ಗಾಯತ್ರಿ ಇದೆ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಕ್ಚುಲಿ ಅದು ನಾನು ಆಲ್ರೆಡಿ ತೆಲುಗುನಾಡಿನಲ್ಲಿ ಅದು ನಿರೂಪಣೆ ಮಾಡಿಬಿಟ್ಟೆ. ಅದು ದೇವಾಸುರ ಸಮಾಯುಕ್ತ ಆಸನ ಎಂಬ ಮಂತ್ರ ಅದು ಗಾಯತ್ರಿದಲ್ಲ, ಅದು ಅಸೂಕ್ತ. ಅದು ವಿಜಯ ಇಷ್ಟಿ ಅಂತ, ಸಂವರ್ಗ ಇಷ್ಟಿ ಅಂತ ಹೇಳ್ತಾರೆ. ಗಾಯತ್ರಿ ಅಂತ ಒಂದು ಆ ವರ್ಷಕ್ಕೆ ಹೆಸರಿದೆ. ಯಾಕಂದ್ರೆ ಇವರು ಯುದ್ಧ ಮಾಡುತ್ತಾ 1 ವರ್ಷದ ಕಾಲ ಆ ಇಷ್ಟಿಯನ್ನು ಮಾಡಲ್ಲ, ಅಂದ್ರೆ ಯಜ್ಞ ಮಾಡಲ್ಲ, ಅವರು ಅನುಷ್ಠಾನ ಮಾಡಲ್ಲ, ಬಿಡ್ತಾರೆ. ಯಾವಾಗ ಅನುಷ್ಠಾನ ಬಿಟ್ಟಿದ್ದಾರೋ ಅವರು ಸತ್ಸಂಪದೆಲ್ಲ ದೂರ ಆಗ್ತವೆ. ದೂರ ಆಗಿದ ತಕ್ಷಣ ಮತ್ತೆ ಇವ್ರು ಏನ್ ಮಾಡ್ತಾರೆ, ಆ ಇಷ್ಟಿಗೆ ಈ ಅಸುರರು ದಾಬಿ ಅಂತ ಕರೀತಾರೆ, ದೇವತೆಗಳು ವಿಶ್ವಕರ್ಮ ಅಂತ ಕರೀತಾರೆ. ದೇವತೆಗಳು ವಿಶ್ವಕರ್ಮ ಅಂತ ಕರೀತಾರೆ, ಅಸುರ ದಾಬಿ ಅಂತ ಕರೀತಾರೆ. ಆದ್ರೂ ಅವ್ರು ಬರಲ್ಲ. ಯಾವುದು ಆ ಇಷ್ಟಿ ಏನೋ ಸತ್ರ ಸಂಪದಗಳು ತಗೊಂಡು ಹೋಗ್ಬಿಡ್ತೋ, ಅಂದ್ರೆ ಕಳ್ಕೊಂಡಿದ್ದಾರೆ. ಯುದ್ಧ ಮಾಡಿದ್ರೆ ನಷ್ಟ ಆಗುತ್ತಲ್ವಾ, ಆ ನಷ್ಟವೇ ಅದು. ಇವರು ಅನುಷ್ಠಾನ ಬಿಟ್ಟಿದ್ದಾರೆ, ಬರೀ ಯುದ್ಧ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ಓಜಸ್ಸು, ವೀರ್ಯ, ಪಶು, ಪುತ್ರ ಇವೆಲ್ಲ ಒಂದು ಒಟ್ಟಿನಲ್ಲಿ 6 ಸಂಪದಗಳು ಕಳ್ಕೊಂಡಿದ್ದಾರೆ. ಮತ್ತೆ ಪಡೀಲಿಕ್ಕೆ ಅವರು ಯಜ್ಞ ಮಾಡಿ ಅದೇ ಈ ವರ್ಷ 1 ವರ್ಷ ಅವ್ರು ಮಾಡಿರಲ್ವಾ, ಆ ವರ್ಷಕ್ಕೆ ಹೆಸರು ಗಾಯತ್ರಿ. ಅಲ್ಲಿ ದೇವತೆ ಅಲ್ಲ. ಅರ್ಥ ಆಯ್ತಾ? ಈ ವಿಚಾರ ಬಿಡಿಸಿ ಹೇಳ್ಬಿಟ್ಟು ಅದು ವಿಡಿಯೋ ಮಾಡಿ ಮತ್ತೆ ನಿರಂಜನಾಚಾರ್ಯ ಕಂಪ್ನಿಗೆ ಎಲ್ಲರಿಗೂ ಟ್ಯಾಗ್ ಮಾಡಿಬಿಟ್ಟು ಎಲ್ಲ ಫೇಸ್ಬುಕ್, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಗ್ರೂಪ್ಗಳೆಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ಅದ್ರ ಫಲಿತ ಏನು ಗೊತ್ತಾ? ಈಗ ಇವತ್ತು ನಾಳೆ ಅನಿಸುತ್ತೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, 25 ವರ್ಷದ ಸಿಲ್ವರ್ ಜೂಬ್ಲಿ ಅದು ಮಾಡ್ತಾ ಇದ್ದಾರೆ ಅವರು.
ಅದರಲ್ಲಿ ಗಾಯತ್ರಿ ಹೆಸರು ಇಲ್ಲ, ಫೋಟೋ ಇಲ್ಲ. ನಾನು ತುಂಬಾ ಖುಷಿ ಆಯ್ತು. ಹೌದು. ನಾವು ಬದಲಾವಣೆ ಬಂತು, ನಮ್ಮ ಹೋರಾಟಕ್ಕೆ ಫಲಿತ ಸಿಕ್ಕಿದೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹೌದೌದು. ನಾವು ಹಂಗೇನೆ ಇಲ್ಲಿ ನಾನು ಪ್ರತಿ ನಮ್ಮ ಅಮ್ಮನ ಮತ್ತೆ ನಮ್ಮ ವಿಶ್ವಕರ್ಮ ಜಯಂತಿ ಎರಡನ್ನೂ ಈಗ ನಾವು ನೀವು ಫೋನ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಇದು ತುಂಬಾ ಒಳ್ಳೆ ಅಂಶಗಳನ್ನು ನಾವು ಮಾತಾಡಿದ್ವಿ. ಈ ವಿಚಾರ, ನಮ್ಮ ಸಂಭಾಷಣೆ ನಮ್ಮ ಜನಗಳಿಗೆ ತಲುಪಿದ್ರೆ ಇನ್ನೂ ಮೋಟಿವೇಟ್ ಆಗುತ್ತೆ. ಹೌದೌದು. ಇದು ನಮ್ಮ ಈ ವಾಯ್ಸ್ ರೆಕಾರ್ಡ್ ಏನಾಗಿದೆ ಆಗುತ್ತೋ ಇದನ್ನ ನಾನು ಪಬ್ಲಿಕ್ ಅಲ್ಲಿ ಇಡಬೇಕಂತಿದ್ದೀನಿ. ನೀವೇ ಒಪ್ಕೊಳ್ತೀರಾ? ಹಾಕಿ ನನಗೆ ನಮ್ಮ ತನ ಬೆಳೆಸೋದೆ ಅಂದ್ರೆ ಖಂಡಿತ. ನೋಡಿ, ಈಗ ಮುಂಬೈಯಿಂದ ಒಬ್ಬರು ಬ್ರಾಹ್ಮಣ ಮಹಿಳೆ ಮಾತಾಡಿದಾರಲ್ಲ, ಅದೇ ರೀತಿ ನಮ್ಮ ವಿಡಿಯೋ ಕೂಡ ಜನಗಳಿಗೆ ತಲುಪುತ್ತೆ. ಈಗ ಅವ್ರಿಗೆಲ್ಲ ನೀವು ನೋಡಿ, ಅದೇನಾಗುತ್ತೆ ಅಂದ್ರೆ ಮೋಟಿವೇಶನ್. ನೀವು ಯಾವ ರೀತಿ ಸ್ವಚ್ಛಂದವಾಗಿ ಬಂದಿದ್ದೀರೋ ಆ ರೀತಿ ಎಲ್ಲರೂ ಬರ್ಬೇಕನ್ನೋದು ಮೋಟಿವೇಶನ್ ಆಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ ಅಲ್ವಾ? ಎಲ್ಲ ಒಳ್ಳೆ ವಿಚಾರ, ಆರೋಗ್ಯಕರವಾಗಿ ಮಾತಾಡಿಕೊಂಡಿದ್ದೀವಿ. ಹ್ಮ್. ಒಂದು ಅದೇ ಭುವನೇಶ್ವರದ ಒಂದು ಈ ತರ ಮೌನೇಶ್ವರ ಸ್ವಾಮಿ ಹೇಳ್ತೀರಾ ವಿಚಾರ? ಅವರು ಯಾದಗಿರಿ ಸಂಸ್ಥೆ ಹೇಳಿದ್ರು ಮಹೇಶ್ವರದಲ್ಲಿ ನಾವು ವಿಶ್ವಕರ್ಮ ಜಯಂತಿ ಅವರು ಒಂದು ಹೇಳಿದ್ರು ಸಿದ್ದರಾಮಯ್ಯ ಅವರು ಮತ್ತೆ ಅಂದಿದ್ದಾರೆ, ಅವ್ರನ್ನ ನಾನು ಫಂಕ್ಷನ್ಗೆ ಹೋಗ್ಬೇಕು, ಬೇಗ ಮುಗಿದ್ರಪ್ಪ ಅಂತ ಅಂತ. ಆದ್ರೆ ಬೇಗ ಹೋಗ್ಬೇಕು ಅಂತ ಅಂದ್ರೆ ಅವರು ಅಧಿಕಾರದಲ್ಲಿದ್ದಾರೆ, ಅವ್ರು ಕಷ್ಟ ಅಂತ ನಾವು ಹೋಗೋಣ. ಆದ್ರೆ ಭುವನೇಶ್ವರರು ನಮ್ಮವರು ತುಂಬಾ ತೊಂದರೆ ಕೊಡ್ತಾರೆ. ಹೌದೌದು. ಅವರು ಅಂದ್ರೆ ಆ ಗಂಗಾ ನದಿ ಐಶ್ವರ್ಯತೆ ಅಡಿಗೆ ಅಂತ ಮಾಡಿದ್ರು. ಅವ್ರಿಗೆ ನಾವು ಏನಾರು ಒಂದು ಮಾಡಿ ಹೋಗ್ಬೇಕು, ಅವ್ರಿಗೆ ಏನೊಂದು ಒಳ್ಳೇದ್ ಮಾಡೋಗೋಸ್ಕರ ಅವ್ರು ನೋಡಿ ಅವ್ರಿಗೆ ಎಷ್ಟೇ ತೊಂದರೆ ಕೊಟ್ಟರು ಅವರು ನಮ್ಮ ಬೆಳಿಬೇಕು, ನಮ್ಮ ರಿಜೆಕ್ಟ್ ಅಂತ ಐಶ್ವರ್ಯದ ಅಡಿಗೆ ಮಾಡಿದ್ರು. ನಂಬರ್ ತಿರಸ್ಕಾರ ಮಾಡಿದ್ರು. ಆ ಊಟನ ಮಾಡೋದಕ್ಕೆ ಐಶ್ವರ್ಯ ಅನ್ನೋದು ಅಡಿಗೆ ಮಾಡಿದಾಗ ಊಟ ಮಾಡಕ್ಕೆ ತಿರಸ್ಕಾರ ಮಾಡಿದ್ರು. ವಯಸ್ಸಾನಲ್ಲಿ ಕುರಿ ಕಾಯ್ತಿದ್ದವರು ನೋಡಪ್ಪ ಹಿಂಗ ಆಗೈತೆ ಅಂತ ಅಡಿಗೆ ಮಾಡಿದೀನಿ, ನಾನು ಅದನ್ನ ಊಟ ನಾನು ನಮ್ಮವ್ರು ಕರೀತಾ ಇದೀನಿ ಬರೋಲ್ರು, ಹಿಂಗೈತೆ ಊಟ ಮಾಡ್ತೀಯಪ್ಪ ಅಂತ ಕೇಳಿದಾಗ ಅವರು ಅದನ್ನ ಊಟ ಮಾಡ್ತಾರೆ. ಆ ಊಟನ ನಮ್ಮವ್ರು ಮಾಡಿದ್ರೆ ನಮ್ಗೆ ಇವತ್ತು ಸಂಕಷ್ಟದ ಪರಿಸ್ಥಿತಿನೇ ಇರ್ತದೆ. ನೋಡಿ, ಈ ತರ ಗುರುಗಳಿಗೆ ನಿರಾದರಣೆ ಮಾಡಿದ್ದಾರೆ ನಮ್ಮವರು. ಮೌನೇಶ್ವರರಿಗೆ ಅಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಮತ್ತೆ ಆದಿಶಂಕರಾಚಾರ್ಯರಿಗೂ ಕೂಡ ಈ ತರನೇ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಮಾಜಕ್ಕೆ ಮುಖ್ಯವಾದ ಪ್ರಬಲವಾದ ಕಾಟ ಕೊಡ್ತಾ ಇರೋದು ಈ ಗುರು ಸೇವಕಗಳೇ. ಆದ್ರಿಂದ ನಾವು ಗುರು ಸೇವೆ ಮಾಡುತ್ತಾ ಗುರುಗಳಿಗೆ ಮುಂದೆ ಕರ್ಕೊಂಡೋಗಿ ಮಾಡ್ಬೇಕಾಗತ್ತೆ. ಈಗ ಯಾರ್ಯಾರು ಶಾಪ ಕೊಟ್ಟಿದೆ ಅವ್ರ ಪೂಜೆ ಮಾಡಬೇಕು, ಅವ್ರಿಗೆ ಮನವೊಲಿಸ್ಬೇಕಂದ್ರೆ ಅವರು ಸೇವೆ ಮಾಡಬೇಕು. ನೋಡಿ, ಈಗ ಶಂಕರಾಚಾರ್ಯರ ಜಯಂತಿ ಮತ್ತೆ ಅವರು ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾ ಇರಬೇಕು, ಮೌನೇಶ್ವರ ಪೂಜೆ ಮಾಡಬೇಕು, ವೀರಬ್ರಹ್ಮೇಂದ್ರ ಸ್ವಾಮಿ ಪೂಜೆ ಮಾಡಬೇಕು. ಎಲ್ಲ ನಮ್ಮ ಗುರುಗಳು ಯಾರ್ಯಾರು ಇದ್ದಾರೋ ಎಲ್ಲರಿಗೂ ಪೂಜೆ ಮಾಡಿ ಆ ಶಾಪವನ್ನು, ಆಲ್ಮೋಸ್ಟ್ ಈಗ ಈ ಶಾಪ ಇಲ್ಲ, ಆದ್ರೆ ಮತ್ತೆ ಎಲ್ಲೋ ಒಂದು ಮೂಲೆ ಆ ಛಾಯೆಗಳಿರ್ತವೆ. ಅದರಿಂದ ಅದನ್ನ ತೊಳಿಬೇಕು, ಸಂಪೂರ್ಣ ತೊಳಿಬೇಕಂದ್ರೆ ಅವರ ಸೇವೆ ಪೂಜೆಯಿಂದ ಮಾತ್ರ ಸಾಧ್ಯ ಆಗ್ತದೆ. ಮತ್ತೆ ನಮ್ಮಂತವ್ರಿಗೆ ಮುಂದೆ ಬಿಟ್ರೆ, ನಾವು ಗುರುಸ್ಥಾನದಲ್ಲಿ ಬರ್ತಾ ಇದ್ದೀವಿ, ನಮ್ಮ ಜೊತೆ ಇದ್ದಾರೆ ಗುರುಗಳೇ. ನಮ್ಮ ಶಿವಾತ್ಮನ ಸರಸ್ವತಿ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ, ವಿಶ್ವಕರ್ಮ ನಮ್ಮ ಜೊತೆ ಇದ್ದಾರೆ, ವೀರಬ್ರಹ್ಮ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಈಗ ನಾನು ಅವರ ಪ್ರಭಾವದಿಂದನೇ ನಾನು ಇಷ್ಟೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನನ್ನ ಹೋರಾಟಕ್ಕೆ ಅವರೇ ಧೈರ್ಯ ಕೊಡ್ತಾ ಇರೋದು. ಖಂಡಿತವಾಗಿಯೂ ಹೊಳೆ ನರಸೀಪುರದಲ್ಲಿ ಕೂಡ ನಮ್ಮ ಅಂತಾರಾಷ್ಟ್ರೀಯ ವೈದಿಕ ಧಾರ್ಮಿಕ ಪರಿಷತ್ ಕಮಿಟಿ ಇರುತ್ತೆ. ಅದರಲ್ಲಿ ಪದಾಧಿಕಾರಿಗಳೆಲ್ಲ ಒಂದು ಕಮಿಟಿ ಆಗುತ್ತೆ. ಮಾತಾಡಿ. ಹೌದೌದು, ನೀವು ಮಾತಾಡಿ. ಶೀಘ್ರದಲ್ಲೇ ಬರೋಣ, ಇದನ್ನು ವಿಡಿಯೋ ಮಾಡಿ ಬಿಡೋಣ. ನಮೋ ವಿಶ್ವಕರ್ಮನೇ. ಧನ್ಯವಾದಗಳು.